ಗುಡ್ ನ್ಯೂಸ್ ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ಮುಂಜಾನೆ ಪ್ರಿಯರೇ, ದೇವರ ವಾಕ್ಯದಿಂದ ಯಾಕೋಬನು ಬರೆದ ಪತ್ರಿಕೆ 4:8 ನಾವು ನೋಡ್ತೇವೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ. ಪ್ರಿಯರೇ, ವಾಕ್ಯ ನಮ್ಮನ್ನ ಈ ಮುಂಜಾನೆ ಹೆಚ್ಚಿಸ್ತದೆ. ಅನೇಕ ಸಾರಿ ನಾವು ದೇವರ ಬಳಿಗೆ ಬರೀ ಆಶೀರ್ವಾದಗಳಿಗೋಸ್ಕರ, ಸಮಾಧಾನಕ್ಕೋಸ್ಕರ, ಬಿಡುಗಡೆಗೋಸ್ಕರ ನಾವು ಬರುವಂಥವರಾಗಿದ್ದೇವೆ. ಆದರೆ ದೇವರು ವಾಕ್ಯ ಹೇಳ್ತದೆ, ನೀವು ನನ್ನ ಬಳಿಗೆ ಬನ್ನಿರಿ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರುವೆನೆಂಬುದಾಗಿ. ಪ್ರಿಯರೇ, ನಮ್ಮ ಸಮೀಪಕ್ಕೆ ಬನ್ನಿರಿ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಸಮೀಪಕ್ಕೆ ನಾವು ಹೋಗಬೇಕು. ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ನಾವು ಕೇಳಬೇಕು. ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೆಯಬೇಕು. ಆಗ ದೇವರು ಕೂಡ ನಮ್ಮ ಸಮೀಪಕ್ಕೆ ಬರುವವನಾಗಿದ್ದಾನೆ. ಯಾಕೋಬನ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ನಾವು ನೋಡುವುದಾದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಾನು ನಿಮಗೆ ದೊರೆಯುವೆನೆಂಬುದಾಗಿ. ಅದೇ ರೀತಿಯಲ್ಲಿ ಮುಂಚಾನೆ ಪ್ರಿಯರೇ, ಈ ವಾಕ್ಯ ಕೇಳುವಾಗ ದೇವರ ಬಳಿಗೆ ನಾವು ಹೋಗೋಣ, ದೇವರ ವಾಕ್ಯವನ್ನು ಕೇಳೋಣ. ದೇವರ ಸಮೀಪಕ್ಕೆ ನಾವು ಹೋಗುವಾಗ ದೇವರು ಕೂಡ ನಮ್ಮ ಸಮೀಪದಲ್ಲಿ ಇದ್ದುಕೊಂಡು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ, ನಮ್ಮ ಆಸೆಗಳನ್ನು ಈಡೇರಿಸುವವನಾಗಿದ್ದಾನೆ, ನಮ್ಮ ಅಗತ್ಯತೆಗಳನ್ನು ಪೂರೈಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯ ಹೇಳಿದ ಹಾಗೆ ನೀವು ನನ್ನ ಸಮೀಪಕ್ಕೆ ಬನ್ನಿರಿ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರುವೆನೆಂಬುದಾಗಿ. ಹೌದು ಕರ್ತನೆ, ನಿನ್ನ ವಾಕ್ಯವನ್ನ ಪಡೆದುಕೊಂಡವರಾಗಿ ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ನಮಗೆ ಗೊತ್ತು ಸ್ವಾಮಿ, ನೀನೇ ಮಾರ್ಗವು, ಸತ್ಯವು, ಜೀವವಾಗಿದೆ ಎಂಬುದಾಗಿ. ನಿನ್ನ ಹೊರತು ಯಾರು ಕೂಡ ತಂದೆಯ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಈ ಮುಂಜಾನೆ ಸ್ವಾಮಿ, ನಿನ್ನ ಬಳಿಗೆ ನಾವು ಬರುವ ಕಾರಣದಿಂದ ನೀನು ಕೂಡ ನಮ್ಮ ಸಂಗಡ ಬರುವವನಾಗಿದ್ದಿ, ನಮ್ಮನ್ನು ಆಶೀರ್ವದಿಸುವವನಾಗಿದ್ದೆ. ನಮ್ಮ ಸಂಬಂಧವನ್ನು ಬಲಪಡಿಸು, ಇನ್ನೆಚ್ಚಾಗಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಇರುವ ಹಾಗೆ ಸಹಾಯ ಮಾಡಿ ನಡೆಸು, ನೀನು ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.